ಹಳ್ಳಿಯ ಒಂದು ಸಣ್ಣ ಮಾರ್ಕೆಟ್ನಲ್ಲಿ ಪೃಥ್ವಿಕ ಅವಳು ತಯಾರಿಸಿದ ಬುಟ್ಟಿಗಳನ್ನು ಮಾರುತ್ತಿದ್ದಳು. ಹಾಗೆಯೇ ಸಿಟಿಯಿಂದ ಒಂದು ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ. ಎಷ್ಟೊಂದು ಬುಟ್ಟಿಗಳು ಇದ್ದಾವೆ, ನೋಡ ಕೂಡ ಚೆನ್ನಾಗಿದೆ. ಎಷ್ಟಮ್ಮ ಈ ಬುಟ್ಟಿ ಒಂದಕ್ಕೆ? ಈ ಬುಟ್ಟಿ ಕೇವಲ 100 ರೂಪಾಯಿ. ಒಂದು ಬುಟ್ಟಿಗೆ 100 ರೂಪಾಯಿ ಅಷ್ಟೇ. 100 ರೂಪಾಯಿನ ತುಂಬಾ ಜಾಸ್ತಿ ಆಯ್ತಮ್ಮ, 60 ರೂಪಾಯಿ ಮಾಡ್ಕೊಂಡು ಕೊಡಮ್ಮ. 60 ರೂಪಾಯಿ ತುಂಬಾ ಕಮ್ಮಿ ಆಯ್ತು, ನೀವು 80 ರೂಪಾಯಿ ಕೊಟ್ಟಬಿಟ್ಟು ತಗೊಳ್ಳಿ. ನಾನು ಸಿಟಿಯಿಂದ ಬಂದಿದ್ದೀನಿ, ನೀನು ಕಮ್ಮಿ ಮಾಡಿದ್ರೆ ನಾನು 20 ಬುಟ್ಟಿಗಳನ್ನ ತಗೊಂತೀನಿ, ಕಮ್ಮಿ ಮಾಡು. ಸರಿ, ನೀವು ಜಾಸ್ತಿ ತಗೊಂತೀರಾ ಅಂದ್ರೆ 70 ರೂಪಾಯಿ. ನೀವು 20 ಬುಟ್ಟಿನ ತಗೊಳ್ಳಿ. ಸರಿ ಅಮ್ಮ, 70 ರೂಪಾಯಿಗೆ ಒಂದು ಬುಟ್ಟಿ ಅಂದ್ರೆ ನನಗೆ 20 ಬುಟ್ಟಿ ಬೇಕು, 20 ಬುಟ್ಟಿನ ಕೊಡು. ಸರಿ, ಹಾಗಾದ್ರೆ ನೀವು 1400 ರೂಪಾಯಿ ಕೊಡಿ, ನಾನು ಬುಟ್ಟಿ ಕೊಡ್ತೀನಿ ಹಾಗೆಂದು ಹೇಳಿ ಆ ವ್ಯಕ್ತಿ ಬುಟ್ಟಿಯನ್ನು ತೆಗೆದುಕೊಂಡು ಹೋಗುತ್ತಾನೆ. ದಿನಾಲೂ 3 ಅಥವಾ 4 ಬುಟ್ಟಿ ವ್ಯಾಪಾರ ಆಗ್ತಿತ್ತು. ನನಗೆ ಕೇವಲ 400 ಅಥವಾ 500 ಸಿಕ್ತು. ಆದರೆ ಇವತ್ತು 20 ಬುಟ್ಟಿ ವ್ಯಾಪಾರ ಆಗಿದೆ. ನನ್ನ ವ್ಯಾಪಾರ ಹೀಗೆ ನಡೀತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಾನು ಮನೆಗೆ ಹೋಗ್ತೀನಿ ಹಾಗಂತ ಹೇಳಿ ಪೃಥ್ವಿಕ ಮನೆಗೆ ಹೋಗುತ್ತಾಳೆ. ಅರೆ, ಇವಾಗ ಯೋಚನೆ ಬಂತು, ಮನೇಲಿ ಚಿಕ್ಕಮ್ಮ ಇದ್ದಾರೆ, ಈ ಹಣನೆಲ್ಲ ನೋಡಿದ್ರೆ ಅವರೇ ಇಸ್ಕೊಂಡು ಬಿಡ್ತಾರೆ. ನಾನು ಈ ಹಣನೆಲ್ಲ ಸೇಫಾಗಿ ಎಲ್ಲಾದರೂ ಎತ್ತಿಡಬೇಕು. ನಾಳೆ ದಿನ ನನಗೆ ಇದು ಯೂಸ್ ಆಗುತ್ತೆ. ಬಂದೇನೆ, ಎಷ್ಟೊತ್ತು? ಇಷ್ಟೊಂದು ಲೇಟ್ ಆಗ ಬರೋದು? ಕೊಡು, ನನಗೆ ಯಾವಾಗ್ಲೂ ಕೊಡೋಷ್ಟು 200 ರೂಪಾಯಿ ಕೊಡು, ನನಗೆ ಖರ್ಚಿಗೆ ಬೇಕು. ಹೋಗಿ ಆಮೇಲೆ ಕೆಲಸ ಮಾಡು. ಹಾ ಚಿಕ್ಕಮ್ಮ, ತಗೊಳ್ಳಿ ನಿಮ್ಮ 200 ರೂಪಾಯಿ. ನೀವು ಹೇಳಿದಾಗೆ ನಾನು ನಿಮ್ಗೆ ಡೈಲಿ 200 ರೂಪಾಯಿ ಕೊಡ್ತಾ ಇದ್ದೀನಿ. ಮತ್ತೆ ಕೆಲಸ ತುಂಬಾ ಜಾಸ್ತಿ ಇತ್ತು, ಅದು ಅಲ್ಲದೆ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀನಿ. ನೋಡು, 200 ರೂಪಾಯಿ ನಾನೇನು ಸುಮ್ನೆ ಕೇಳ್ತಿಲ್ಲ, ನಿನಗೆ ಊಟ ಹಾಕ್ತೀನಲ್ವಾ, ಅದಕ್ಕೆ ಕೇಳ್ತಾ ಇರೋದು. ಸರಿನಾ? ಹೋಗೋಗು, ಕೆಲಸ ಮಾಡು, ಮನೇಲಿ ತುಂಬಾ ಕೆಲಸಗಳು ಇದೆ. ಪೃಥ್ವಿಕ ಮಿಕ್ಕಿರುವ ಕಾಸನ್ನು ಅವಳ ಕೋಣೆಯಲ್ಲಿ ಎತ್ತಿಡಲೆಂದು ಹೋಗುತ್ತಾ ಇರುತ್ತಾಳೆ. ಅಷ್ಟರಲ್ಲಿ ಅವಳ ಚಿಕ್ಕಮ್ಮ ವೀಣಾ ಹಿಂದೆ ತಿರುಗಿ ಮತ್ತೆ ಏನೋ ಹೇಳುತ್ತಾಳೆ. ಓ ಹಲೋ ಮಹಾರಾಣಿ, ಎಲ್ಲಿ ಹೋಗ್ತಾ ಇದೀಯಾ? ಕೆಲಸ ಮಾಡು ಅಂತಂದ್ರೆ ರೂಮಲ್ಲಿ ರೆಸ್ಟ್ ಮಾಡಕ್ಕೆ ಹೋಗ್ತಾ ಇದೀಯಾ? ಪೃಥ್ವಿಕ ಹಣವನ್ನು ಮುಚ್ಚಿಟ್ಟು ಮತ್ತೆ ಅವಳ ಚಿಕ್ಕಮ್ಮನ ಬಳಿ ಬಂದು ಹೇಳುತ್ತಾಳೆ. ಅರೆ ಹಾಗೇನಿಲ್ಲ ಚಿಕ್ಕಮ್ಮ, ಸ್ವಲ್ಪ ಕೋಣೆ ಒಳಗಡೆ ಹೋಗಿದ್ದೆ, ಅಲ್ಲೂ ಏನಾದ್ರೂ ಕ್ಲೀನ್ ಮಾಡೋದಿದೆಯಾ ಅಂತ ನೋಡೋದಕ್ಕೆ. ನಾನು ಈಗ ಹೋಗಿ ಎಲ್ಲ ಕೆಲಸಗಳನ್ನ ಮಾಡ್ತೀನಿ. ನಿಮ್ಮ ಚಿಕ್ಕಪ್ಪ ಮತ್ತೆ ನನ್ನ ಮಗ ಬರೋದಕ್ಕೆ ಇನ್ನ ಲೇಟ್ ಆಗುತ್ತೆ, ಅವರು ಬರೋಷ್ಟರಲ್ಲಿ ಬೇಗ ಅಡುಗೆ ಮಾಡಿಡು. ನಿನಗೆ ಗೊತ್ತಲ್ವಾ, ನನ್ನ ಮಗ ಹಸಿವನ್ನ ತಡ್ಕೊಳ್ಳಲ್ಲ ಅಂತ. ಹೋಗು ಬೇಗ ಕೆಲಸ ಮಾಡು. ವೀಣಾ ಹಾಗೆಂದು ಹೇಳಿದಾಗ ಪೃಥ್ವಿಕ ಮನೆಯನ್ನೆಲ್ಲ ಗುಡಿಸುತ್ತಾಳೆ. ಆನಂತರ ಮನೆಯನ್ನೆಲ್ಲ ಒರೆಸುತ್ತಾಳೆ. ವೀಣಾ ಒಂದು ಕೆಲಸ ಸಹ ಮಾಡ್ತಾ ಇರಲಿಲ್ಲ. ಎಲ್ಲಾ ಕೆಲಸ ಸಹ ಪೃಥ್ವಿಕ ಕೈಯಲ್ಲಿ ಮಾಡಿಸ್ತಾ ಇದ್ಲು. ಆನಂತರ ಪೃಥ್ವಿಕ ಅಡುಗೆ ಮಾಡಲೆಂದು ಅಡುಗೆ ಮನೆಗೆ ಬಂದಿರುತ್ತಾಳೆ. ಅದೇ ಸಮಯದಲ್ಲಿ ವೀಣಾ ಸಹ ಅಲ್ಲಿಗೆ ಬಂದು ಕೊಂಕು ಮಾತುಗಳನ್ನು ಆಡಲು ಶುರು ಮಾಡುತ್ತಾಳೆ. ನನ್ನ ಮಗ ಬಂದಿದ್ದಾನೆ, ಹೊರಗಡೆ ಕೂತ್ಕೊಂಡಿದ್ದಾನೆ, ಅವನು ಹೊಟ್ಟೆ ಹಸುವು ತಡ್ಕೊಳ್ಳಕ್ಕೆ ಆಗೋದಿಲ್ಲ. ಬೇಗ ಅಡುಗೆನ ತಟ್ಟೆಗೆ ಹಾಕೊಂಡು ಕೊಡು, ಊಟ ತಗೊಂಡು ಹೋಗಿ ಕೊಡಬೇಕು ನಾನು ಅವನಿಗೆ. ಚಿಕ್ಕಮ್ಮ, ಸಾಂಬಾರ್ ಕುದೀತಾ ಇದೆ, ಇನ್ನೇನು 2 ನಿಮಿಷದಲ್ಲಿ ಸಾಂಬಾರ್ ಆಗೋಗುತ್ತೆ. ಅದಾದ ಮೇಲೆ ಹಿಟ್ಟನ್ನ ಚೆನ್ನಾಗಿ ಕಲಸಿಬಿಟ್ಟು ಆಮೇಲೆ ಚಪಾತಿ ಮಾಡ್ಬಿಟ್ಟು ಕೊಡ್ತೀನಿ. ಇರಿ ಚಿಕ್ಕಮ್ಮ, ಸ್ವಲ್ಪ ಸಮಯ ಹಿಡಿಯುತ್ತೆ. ಅಯ್ಯೋ ದೇವರೇ, ಏನಂತ ಇದೀಯಾ ನೀನು? ಇನ್ನ ಚಪಾತಿನೂ ಮಾಡಿಲ್ವಾ? ಹಾಗಾದ್ರೆ ನೀನ್ ಇನ್ನ ಅಡುಗೆ ಸ್ಟಾರ್ಟ್ ಮಾಡಿಲ್ವಾ? ಅಯ್ಯೋ, ನನ್ನ ಮಗ ಹಸುವಿಕೊಂಡು ಬರ್ತಾನೆ ಅಂತ ನಿನಗೆ ಏನು ಕೆಲಸ ಮಾಡ್ತೀಯ ನೀನು? ಚಿಕ್ಕಮ್ಮ, ನಾನು ಆಚೆ ಕೂಡ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಮತ್ತೆ ಮನೆಲೂ ಸಹ ಎಲ್ಲ ಕೆಲಸ ಮಾಡ್ತೀನಿ. ನೀವು ಮನೆಲೇ ಇರ್ತೀರಾ, ಏನೂ ಮಾಡಲ್ಲ? ಅಟ್ಲೀಸ್ಟ್ ಅಡುಗೆ ಆದ್ರೂ ಮಾಡಬಹುದತ್ತಲ್ವಾ ನಿಮ್ಮ ಮಗನಿಗೆ? ಏನೇ ಬರ್ತಾ ನಿನ್ನ ಅವಾಜು ಜಾಸ್ತಿ ಆಗ್ತಾ ಇದೆ, ನನ್ನ ಹತ್ರನೇ ಎದುರುತ್ತರ ಕೊಡ್ತೀಯಾ? ಇದೇ ತರ ಹೇಳಿದ್ರೆ ನಾನು ನಿಮ್ಮ ಚಿಕ್ಕಪ್ಪನ ಹತ್ತಿರ ಹೇಳಿ ಈ ಮನೆಯಿಂದ ನಿನ್ನನ್ನ ಓಡಿಸಬೇಕಾಗ್ತದೆ ನೋಡು. ಅಮ್ಮ, ನಾನು ಆಟ ಆಡ್ಕೊಂಡು ಬಂದೆ, ಮತ್ತೆ ನನಗೆ ತುಂಬಾನೇ ಹೊಟ್ಟೆ ಹಸವಾಗ್ತಾ ಇದೆ. ಬೇಗ ಊಟನ ತಟ್ಟೆಗೆ ಹಾಕೊಂಡು ಬಾರಮ್ಮ, ನನ್ನ ಕೈಯಲ್ಲಿ ಆಗ್ತಿಲ್ಲ ತಡ್ಕೊಳ್ಳೋದಕ್ಕೆ. ಪೃಥ್ವಿಕ ವೀಣಳಿಗೆ ಎದುರು ಮಾತಾಡಿದಳು ಅಂತ ಅನ್ಬಿಟ್ಟು ವೀಣಾಗೆ ತುಂಬಾನೇ ಕೋಪ ಬರುತ್ತೆ. ಅವರ ಚಿಕ್ಕಪ್ಪ ಬಂದಾಗ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಅರೆ ನನ್ನ ಮುದ್ದಿನ ಹೆಂಡತಿ, ಏನಕ್ಕೆ ನೀನ್ ಇವತ್ತು ಇಷ್ಟೊಂದು ಬಿಸಿಯಾಗಿದ್ದೀಯಾ? ಏನಾಯ್ತು ಅಂತ ಹೇಳು, ನಿನ್ನ ಪ್ರಾಬ್ಲಮ್ ಏನಿದ್ರು ನಾನು ಸಾಲ್ವ್ ಮಾಡ್ತೀನಿ, ಹೇಳಮ್ಮ. ರೀ, ಅವಳು ಇದ್ದಾಳಲ್ವಾ, ನಿಮ್ಮ ಅಣ್ಣನ ಮಗಳು ಪೃಥ್ವಿಕಾ. ಅಣ್ಣ ಅತ್ತಿಗೆ ಅಂತೂ ಸತ್ತೋಗ್ಬಿಟ್ರು, ಆದರೆ ಅವಳು ಇನ್ನ ಇದ್ದಾಳೆ, ನನಗೆ ಅವಳ್ ಅಂದ್ರೆ ಇಷ್ಟ ಇಲ್ಲ. ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕ್ರಿ. ಅರೆ ವೀಣಾ, ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳ್ತಾ ಇದೀಯಾ? ಆದರೆ ಹೇಗೆ ಹಾಕಕ್ಕಾಗುತ್ತೆ?
ಅವಳನ್ನು ಹೊರಗಡೆ ಹಾಕೋದು ಒಂದೇ ದಾರಿ ಇರೋದು. ಅವಳಿಗೆ ಯಾವುದಾದ್ರೂ ಗಂಡು ಹುಡುಕಿ ಮದುವೆ ಮಾಡಿಸಬೇಕು. ಏನು, ಅವಳ ಮದುವೆ ಮಾಡಿಸಬೇಕಾ? ಅವಳು ಮದುವೆಗೋಸ್ಕರ ನಾವು ಲಕ್ಷಾಂತರ ರೂಪಾಯಿ ಎಲ್ಲಾ ಖರ್ಚು ಮಾಡಕ್ಕೆ ಆಗೋದು. ಆಮೇಲೆ ನನ್ನ ಮಗನಿಗೂ ಸಹ ಮದುವೆ ವಯಸ್ಸು ಬರ್ತಿದೆ, ಅವನಿಗೂ ಖರ್ಚು ಮಾಡಬೇಕಲ್ವ? ಹಾಗಾದ್ರೆ ಯಾವುದೋ ಬಡವ ಅಥವಾ ಬಿಕಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಷ್ಟೇ. ಒಟ್ಟನಲ್ಲಿ ಅವಳ ಮದುವೆ ಅಂತೂ ಮಾಡಬೇಕು, ಇಲ್ಲಂದ್ರೆ ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಏನೋ ಒಂದು ಮಾಡಿ ನೀವು ಅವಳನ್ನ ಈ ಮನೇಲಿ ಮಾತ್ರ ಇಟ್ಕೋಬೇಡಿ. ಬಿಕಾರಿಗೋ ಅಥವಾ ಯಾವುದೋ ಬಡವನಿಗೋ ಕೊಟ್ಟು ಮದುವೆ ಮಾಡ್ರಿ. ಬೇಗ ಅವಳಿಗೆ ಒಂದು ಗಂಡು ಹುಡುಕ್ರಿ. ಮಾರನೇ ದಿನ ಬೆಳ್ಳಿಗೆ ಅರೆ, ಇನ್ನು ಚಿಕ್ಕಮ್ಮ ಮಲಗಿದ್ದಾರೆ, ಇವತ್ತು ಬೇಗನೆ ವ್ಯಾಪಾರ ಮಾಡಕ್ಕೆ ಹೋಗ್ಬೇಕು. ನಾನು ಮನೆ ಎಲ್ಲ ಕೆಲಸ ಮಾಡಿಬಿಟ್ಟು ಆನಂತರ ಹೋಗ್ತೀನಿ. ಇವತ್ತಾದರೂ ಅವರ ಚಿಕ್ಕಮ್ಮನ ಕೈಯಲ್ಲಿ ಬಾಯ್ಸ್ಕೋಬಾರ್ದು ಅಂಬಿಟ್ಟು ಪೃಥ್ವಿಕಾ ಬೇಗನೆ ಅಡುಗೆ ಮಾಡಿ ಆನಂತರ ವ್ಯಾಪಾರ ಮಾಡೋಕೆ ಮಾರುಕಟ್ಟೆಗೆ ಹೋಗುತ್ತಾಳೆ. ಇವತ್ತು ಸಹ ಬುಟ್ಟಿಗಳನ್ನು ವ್ಯಾಪಾರ ಮಾಡುತ್ತಾ ಮಾರ್ಕೆಟ್ನಲ್ಲಿ ಕುಳಿತಿರುತ್ತಾಳೆ. ಅದೇ ಸಮಯದಲ್ಲಿ ಸಿಟಿಯಿಂದ ಒಬ್ಬ ವ್ಯಕ್ತಿ ಟಾಂಗ ಗಾಡಿಯಲ್ಲಿ ಅಲ್ಲಿಗೆ ಬರುತ್ತಾನೆ. ನೋಡಿದರೆ ಅದೇ ವ್ಯಕ್ತಿ ಹಿಂದೆ ಬುಟ್ಟಿಯನ್ನು ಖರೀದಿ ಮಾಡಿಕೊಂಡು ಹೋಗಿದ್ದವನು. ಅರೆ ಅಪ್ಪಾಜಿ, ನೀವು ಇವತ್ತು ಸಹ ಬಂದಿದ್ದೀರಾ? ಹಾಗಾದ್ರೆ ಚೆನ್ನಾಗಿ ವ್ಯಾಪಾರ ಆಯ್ತು ಅಂತ ಹೇಳಿ. ಹೌದಮ್ಮ ಮಗಳೇ, ನೀನು ಕೊಟ್ಟಿದ್ದ ಬುಟ್ಟಿ ಎಲ್ಲ ಮಾರನೇ ದಿನನೇ ಖಾಲಿಯಾಗೋಯ್ತು. ಆದರೆ ನನಗೆ ಬರೋದಕ್ಕೆ ಸಮಯ ಸಿಕ್ಕಿಲ್ಲ, ಅದಕ್ಕೆ ಇವತ್ತು ಬಂದೆ. ಹೌದಾ, ನಿಮ್ಮ ವ್ಯಾಪಾರ ಹೀಗೆ ಚೆನ್ನಾಗಿ ಆಗಲಿ. ಇವತ್ತು ಎಷ್ಟು ಬುಟ್ಟಿ ಬೇಕು? ನಾನು ಸಿಟಿಯಿಂದ ಇಲ್ಲಿಗೆ ಬರೋದಕ್ಕೆ ತುಂಬಾನೇ ಕಷ್ಟ. ನೀನು ನನ್ನ ಜೊತೆ ಸಿಟಿಗೆ ಬಂದು ವ್ಯಾಪಾರ ಮಾಡು. ಸಿಟಿಗೆ ಬಂದು ವ್ಯಾಪಾರ ಮಾಡಬೇಕಾ? ನಿಮ್ಮ ಅಡ್ರೆಸ್ ಹೇಳಿ ಅಪ್ಪಾಜಿ. ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಅಂತ ಆ ದೇವಸ್ಥಾನದ ಹಿಂದೆನೇ ನನ್ನ ಅಂಗಡಿ ಇದೆ. ನೀನ ಯಾರನ್ನ ಬೇಕಾದ್ರೂ ಕೇಳಬಹುದು. ಅಪ್ಪಾಜಿ, ಸಿಟಿ ಅಂತೂ ತುಂಬಾನೇ ದೂರ, ನಾನು ಅಲ್ಲಿಗೆ ಬರೋದಕ್ಕೆ ಆಗಲ್ಲ. ಸರಿ ಮಗಳೇ, ಅಡ್ರೆಸ್ ಹೇಳಿದ್ದೀನಿ, ನಿನಗೆ ಬರೋಕೆ ಇಷ್ಟ ಆಯ್ತಂದ್ರೆ ಬಾ ಹಾಗೆಂದು ಹೇಳಿ ಆ ವ್ಯಕ್ತಿ ಮತ್ತೆ ಟಾಂಗ ಗಾಡಿಯಲ್ಲಿ ಅವನ ಸಿಟಿಗೆ ಹೊರಟು ಹೋಗುತ್ತಾನೆ. ಎಲ್ಲಾ ಬುಟ್ಟಿಗಳನ್ನು ಮಾರಿ ಪೃಥ್ವಿಕಾ ಅವಳ ಮನೆಗೆ ಖುಷಿಯಿಂದ ಹೋಗುತ್ತಿರುತ್ತಾಳೆ. ಆದರೆ ಮನೆಯೊಳಗೆ ಘೋರ ಅನಾಹುತ ಕಾದಿರುತ್ತೆ ಅಂತ ಅವಳಿಗೆ ತಿಳಿಯುವುದಿಲ್ಲ. ನೋಡ್ ಪೃಥ್ವಿಕಾ, ನಿನಗಂತೂ ವಯಸ್ಸಾಗಿದೆ, ನಾನು ಈಗಾಗಲೇ ಗಂಡನ್ನ ಹುಡುಕಿದ್ದೀನಿ. ಇವಾಗ ಮುಂದಿನ ವಾರನೇ ನಿನಗೆ ಅವನ ಜೊತೆ ಮದುವೆ ಮಾಡಿಸ್ತಾ ಇದ್ದೀನಿ. ಚಿಕ್ಕಪ್ಪ, ಇದೇನು ಹೇಳ್ತಾ ಇದ್ದೀರಾ ನೀವು? ಇಷ್ಟು ಬೇಗ ನೀವು ನನಗೆ ಮದುವೆ ಮಾಡಿಸ್ತೀರಾ? ನಿಮಗೆ ನನ್ನ ಹತ್ರ ಒಂದು ಮಾತು ಕೇಳಬೇಕು ಅಂತ ನಿಮಗೆ ಅನ್ಸಿಲ್ವಾ ಚಿಕ್ಕಪ್ಪ? ನನಗೆ ಇಷ್ಟು ಬೇಗ ಮದುವೆ ಬೇಡ ಚಿಕ್ಕಪ್ಪ. ಏನ ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತಾ? ನೀನೇನು ಈ ಮನೆ ಮಹಾರಾಣಿನ ಹೇಳು. ನಿನ್ನ ಹತ್ರ ಕೇಳೋದಕ್ಕೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಮದುವೆ ಮಾಡ್ಕೊಂಡು ಹೋಗು ಅಷ್ಟೇ. ಮುಂದಿನ ವಾರ ಮದುವೆ ಇದೆ. ಆದರೆ ಚಿಕ್ಕಪ್ಪ, ಇವಾಗಿವಾಗ ಇನ್ನ ವ್ಯಾಪಾರ ಮಾಡೋಕೆ ಶುರು ಮಾಡಿ ಸ್ವಲ್ಪ ದುಡ್ಡು ಕೂಡಿಕೋಣ ಅನ್ಕೊಂಡಿದ್ದೀನಿ. ನಂದು ಜೀವನ ಇದೆ ಅಲ್ವಾ ಚಿಕ್ಕಪ್ಪ? ನನಗೆ ಇಷ್ಟು ಬೇಗ ಮದುವೆ ಬೇಡ ಚಿಕ್ಕಪ್ಪ. ನಿಮ್ಮ ಚಿಕ್ಕಪ್ಪ ಹೇಳೋದು ನಿನಗೆ ಅರ್ಥ ಆಗೋದಿಲ್ವಾ? ನಿಮ್ಮ ಅಪ್ಪ ಅಮ್ಮ ಅಂತೂ ತೀರೋದ್ರು, ನಿನ್ನ ಹೊಣೆನ ನಾವು ಒತ್ತಕೊಂಡಿದ್ದೀವಿ. ನಿನಗೆ ಎಷ್ಟೊತ್ತು ಅಂತ ಊಟ ಹಾಕೋದು? ಸುಮ್ನೆ ಮದುವೆ ಮಾಡ್ಕೊಂಡು ಹೋಗು. ನೋಡು ಪೃಥ್ವಿಕಾ, ಇವಾಗ ನಿಮ್ಮ ಚಿಕ್ಕಮ್ಮ ಹೇಳಿದ ಮಾತನ್ನ ನೀನು ತಪ್ಪು ತಿಳ್ಕೊಬೇಡ. ನಿಜ ಹೇಳಬೇಕಂದ್ರೆ ನಿಮ್ಮ ಚಿಕ್ಕಮ್ಮ ಸರಿಯಾಗಿ ಹೇಳಿದ್ರು. ನೀನು ಮದುವೆ ಮಾಡಿಕೊಂಡು ಹೋಗ, ನಾವು ಎಷ್ಟು ಅಂತ ಸಾಕೋಣ ನಿನ್ನ. ಹಾಗೆಂದು ಹೇಳಿದಾಗ ಪೃಥ್ವಿಕಾ ಅವಳ ಕೋಣೆಗೆ ಹೋಗುತ್ತಾಳೆ. ಪೃಥ್ವಿಕಾ ಜೋರಾಗಿ ಬಿಕ್ಕಿಸಿ ಅಳಲು ಶುರು ಮಾಡುತ್ತಾಳೆ. ಕೇಳಿಸಿಕೊಂಡ ಸಿದ್ದು ಎಷ್ಟು ಜೋರಾಗಿ ಅಳ್ತಾ ಇದ್ದಾಳೆ ಅಂತ ಊರಿನ ಜನ ಎಲ್ಲ ಕೇಳಿಸಿಕೊಂಡವರು ಏನ ಅನ್ಕೋಬೇಕು? ನಾವು ಅವಳಿಗೆ ಹಿಂಸೆ ಇಗ್ತಾ ಇದೀವಿ ಅಂತ ಅನ್ಕೊಳ್ಳೋದಿಲ್ವಾ? ನೋಡದ ಅವಳು ಅಳೋದು ಕೇಳಿ ನಾವು ಕರಗೋಗ್ತೀವಿ, ಆನಂತರ ಅವಳಿಗೆ ಮದುವೆ ಮಾಡಲ್ಲ ಅಂತ ಅವಳು ಜೋರಾಗಿ ಅಳ್ತಾ ಇದ್ದಾಳೆ. ಆದರೂ ಸಹ ನಾವು ಅವಳಿಗೆ ಮದುವೆ ಮಾಡಿಬಿಟ್ಟು ಕಳಿಸೋಣ, ನೀನು ಚಿಂತೆ ಮಾಡಬೇಡ. ಹೇ ಪೃಥ್ವಿಕಾ, ಕೇಳಿಸ್ತಾ ಇದೀಯೇನೆ? ಅಷ್ಟು ಜೋರಾಗಿ ಗಂಟಲು ಕಿತ್ತು ಹೋಗಿವರೆಗೂ ಅತ್ರೂ ಸಹ ನಾನು ನಿನಗೆ ಮದುವೆ ಮಾಡೇ ಮಾಡ್ತೀನಿ. ಎಷ್ಟೇ ನಾಟಕ ಮಾಡು, ಮದುವೆ ಮಾಡೇ ಮಾಡ್ತೀನಿ. ಆನಂತರ ಪೃಥ್ವಿಕಾ ಅವಳ ಕೋಣೆಯಿಂದ ಹೊರಗಡೆ ಬಂದು ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಾಳೆ. ಅವಳ ಕಣ್ಣಿನಲ್ಲಿ ನೀರು ತುಂಬಿರುತ್ತದೆ. ಆದರೂ ಸಹ ಏನ್ ಮಾಡಕ್ಕಾಗುತ್ತೆ? ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಪೃಥ್ವಿಕಾ ಮಾರುಕಟ್ಟೆಗೆ ಹೋಗಬೇಕೆಂದು ಎಲ್ಲಾ ಬುಟ್ಟಿಗಳನ್ನು ತಯಾರು ಮಾಡುತ್ತಾ ಇರುತ್ತಾಳೆ. ಅಷ್ಟರಲ್ಲಿ ರವಿ ಅಲ್ಲಿಗೆ ಬರುತ್ತಾನೆ. ಅಕ್ಕ, ನನಗೆ 500 ರೂಪಾಯಿ ಕೊಡು, ನಾನು ಫ್ರೆಂಡ್ಸ್ ಜೊತೆ ಆಟಾಡಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. 500 ರೂಪಾಯಿ ಕೊಡು, ತಿಂಡಿಗಳೆಲ್ಲ ತಗೋಬೇಕು, ಕೊಡು ಬೇಗ. ರವಿ, ಇದೇನು ಹೇಳ್ತಾ ಇದೀಯ ನೀನು? 500 ರೂಪಾಯಿ ನನ್ನ ಹತ್ರ ಎಲ್ಲಿಂದ ಬರುತ್ತೆ? ನನ್ನ ಹತ್ರ ಅಷ್ಟೊಂದು ಕಾಸಿಲ್ಲ ರವಿ. ನೀನು 500 ರೂಪಾಯಿ ಕೇಳ್ತಿದೀಯಾ? ಎಲ್ಲಿಂದ ತಗೊಂಡು ಬರ್ಲಿ? ಏನು, ನಿನ್ನ ಹತ್ರ 500 ರೂಪಾಯಿ ಕಾಸ್ ಇರಲ್ವಾ? ಕೊಡು,
ನೀನು ವ್ಯಾಪಾರ ಮಾಡ್ತೀಯಲ್ಲ, 500 ರೂಪಾಯಿ ಬೇಕೇ ಬೇಕು ಹಾಗೆಂದು ಹೇಳಿ ರವಿ ಕಿರುಚಾಡುತ್ತಾ ಇರುತ್ತಾನೆ. ಅಷ್ಟರಲ್ಲೇ ವೀಣಾ ಅಲ್ಲಿಗೆ ಬರುತ್ತಾಳೆ. ಏನಾಯ್ತು ಮಗನೇ, ಏನಾಯ್ತು? ಯಾಕೆ ಇಷ್ಟು ಜೋರಾಗಿ ಕಿರುಚಾಡುತ್ತಾ ಇದ್ಯಾ? ಅದು ಇವಳ ಮೇಲೆ ಏನಾಯ್ತು ಅಂತ ಹೇಳು. ಅಮ್ಮ, ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡಬೇಕಮ್ಮ. ಇವಳ ಹತ್ರ ನಾನು 500 ರೂಪಾಯಿ ಕೇಳಿದೆ, ಕೊಡಲ್ಲ ಅಂತಿದ್ದಾಳೆ. ನನಗೆ ಕೋಪ ಬರಲ್ವಾ? ನನಗೆ 500 ರೂಪಾಯಿ ಬೇಕಮ್ಮ ಇವಾಗ. ಏನೇ ಪೃಥ್ವಿಕಾ, ನಿನಗೆ ಅಷ್ಟು ಬುದ್ಧಿ ಇಲ್ವಾ ತಮ್ಮ? ಏನಾದ್ರೂ ಕಾಸು ಕೇಳಿದ್ರೆ ಕಾಸು ಕೊಡಬೇಕು ಅಂತ ಗೊತ್ತಿಲ್ವಾ? ಅವನು 500 ಕೇಳಿದ್ರೆ ನೀನು 1000 ಕೊಡಬೇಕು. ಕಾಸು ಕೊಡು ಅವನಿಗೆ. ಚಿಕ್ಕಮ್ಮ, 500 ರೂಪಾಯಿನ ನಾನು ಎಲ್ಲಿಂದ ತಗೊಂಡು? ನಾನ್ ಇವಾಗ ಪುಟ್ಟಿ ತಯಾರಿಸ್ತಾ ಇದ್ದೀನಿ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಆಮೇಲೆ ತಗೊಂಡು ಬಂದು ಕೊಡ್ತೀನಿ. ಇವಾಗ ನನ್ನ ಹತ್ರ ಇಲ್ಲ ಚಿಕ್ಕಮ್ಮ. 500 ರೂಪಾಯಿ ಇಲ್ಲ ಅಂದ್ರೆ ಇವಾಗ 200 ರೂಪಾಯಿ ಕೊಡು. ಈ ಮನೆಯವರು ನನ್ನನ್ನ ಒಂದು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿರಲಿಲ್ಲ. ಹಗಲು ರಾತ್ರಿ ಅನ್ನದೆ ನಾನು ಕಷ್ಟಪಟ್ಟು ದುಡಿತೀನಿ, ನನ್ನ ದುಡ್ಡೇ ತಗೊಂತಾರೆ, ಆಮೇಲೆ ನನ್ನನ್ನೇ ಕೆಲಸದೋಳ ತರ ನೋಡ್ಕೊಂತಾರೆ. ನಾನು ಇಲ್ಲಿದ್ರೆ ಚೆನ್ನಾಗಿರಲ್ಲ, ನಾನು ಸಿಟಿಗೆ ಹೋಗ್ತೀನಿ, ಆ ಅಪ್ಪಾಜಿ ಹೇಳಿದ ಅಡ್ರೆಸ್ನ ಹುಡುಕೊಂಡು ಹೋಗ್ತೀನಿ ಹಾಗೆಂದು ಹೇಳಿ ಪೃಥ್ವಿಕಾ ಅವಳ ಬ್ಯಾಗ್ನನ್ನು ತೆಗೆದುಕೊಂಡು ಕೂಡಿಟ್ಟ ಹಣವನ್ನು ಸಹ ತೆಗೆದುಕೊಂಡು ಸಿಟಿಗೆ ಹೋಗುತ್ತಾಳೆ. ಆಂಟಿ, ಇಲ್ಲಿ ರಾಮಪ್ರಸಾದ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ ನೋಡಿ, ಸ್ವಲ್ಪ ವಯಸ್ಸಾಗಿರುತ್ತೆ. ಅವರು ಒಂದು ಬುಟ್ಟಿ ಅಂಗಡಿನ ಇಟ್ಕೊಂಡಿದ್ದಾರಂತೆ. ಎಲ್ಲಿ ಬರುತ್ತೆ ಆಂಟಿ? ಅಡ್ರೆಸ್ ಹೇಳ್ತೀರಾ? ರಾಮಪ್ರಸಾದ್ ಅಂದ್ರೆ ಗೊತ್ತಿಲ್ಲ, ಆದ್ರೆ ಬುಟ್ಟಿ ಅಂಗಡಿ ಇಟ್ಕೊಂಡಿರೋರದು ಗೊತ್ತು. ಇಲ್ಲೇ ರೋಡ್ ಹಿಂದಗಡೆ ಒಂದು ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಇದೆ, ಅದರ ಹಿಂದೆ ಒಂದು ಅಂಗಡಿ ಇಟ್ಟಿರ್ತಾರೆ. ಅಡ್ರೆಸ್ ಅನ್ನು ಕರೆಕ್ಟಾಗಿ ತಿಳ್ಕೊಂಡು ಪೃಥ್ವಿಕಾ ಅಲ್ಲಿಗೆ ಹೋಗುತ್ತಾಳೆ. ರಾಮಪ್ರಸಾದ್ ಬುಟ್ಟಿಗಳ ವ್ಯಾಪಾರ ಮಾಡುತ್ತಾ ಪೃಥ್ವಿಕಾ ಅಲ್ಲಿಗೆ ಬರುತ್ತಾಳೆ. ಅರೆವಾ ಮಗಳೇ, ಸಿಟಿಗೆ ಬರೋಲ್ಲ ಅಂತಿದ್ದೆ, ಆದರೂ ಸಹ ಬಂದ್ಬಿಟ್ಟಿದೀಯಾ? ನಿನ್ನ ನೋಡಿ ಬಹಳನೇ ಖುಷಿ ಆಯ್ತು ನನಗೆ. ಹಾ ಅಪ್ಪಾಜಿ, ನೀವು ಹೇಳಿದ ಅಡ್ರೆಸ್ನ ಹುಡುಕೊಂಡು ಬಂದೆ, ಆದರೂ ಸಹ ನನಗೆ ಭಯ ಆಗಿತ್ತು. ಆದರೂ ನಿಮ್ಮನ್ನ ನಂಬಿಕೊಂಡು ನಾನ ಇಲ್ಲಿಗೆ ಬಂದಿದ್ದೀನಿ ಅಪ್ಪಾಜಿ. ನನಗೆ ಕೆಲಸ ಕೊಡಿ. ಸರಿ ಮಗಳೇ, ಇಲ್ಲಿ ಕೂತ್ಕೋ. ಇಲ್ಲಿ ಕೂತ್ಕೊಂಡು ನಿನ್ನ ಬುಟ್ಟಿಗಳನ್ನ ತಯಾರು ಮಾಡ್ಕೋ, ಮತ್ತೆ ಇಲ್ಲೇ ಮಾರು, ಸರಿನಾ? ಇದು ನಂದೇ ಅಂಗಡಿ. ರಾಮಪ್ರಸಾದ್ ಹಾಗೆಂದು ಹೇಳಿದಾಗ ಪೃಥ್ವಿಕ್ ಅಲ್ಲಿ ಕುಳಿತುಕೊಂಡು ಬುಟ್ಟಿಗಳನ್ನು ಮಾರುತ್ತಾ ಇದ್ದಳು. ಹೀಗೆ ಒಂದು ದಿನ ರಾಮಪ್ರಸಾದ್ನ ಅಂಗಡಿಗೆ ವಿನೀಶ್ ಎಂಬುವ ಒಂದು ಹುಡುಗ ಬರುತ್ತಾನೆ. ಅವನು ಬುಟ್ಟಿಗಳನ್ನು ಕೊಂಡು ಹೊಯ್ಯಲು ರೆಗ್ಯುಲರ್ ಕಸ್ಟಮರ್ ಆಗಿದ್ದ. ಅಂಕಲ್, ನನಗೊಂದು ಬುಟ್ಟಿನ ಕೊಡಿ. ಅರೆ ಮಗನೇ ವಿನೀಶ್, ಅಲ್ಲಿ ನೋಡು, ಆ ಹುಡುಗಿ ಕೂತಿದ್ದಾಳಲ್ವಾ, ಆ ಹುಡುಗಿ ಬುಟ್ಟಿಗಳನ್ನ ಮಾರ್ತಾಳೆ. ಎಲ್ಲ ಬುಟ್ಟಿ ಅವಳ ಹತ್ರ ಸಿಗುತ್ತೆ, ಹೋಗಪ್ಪ ಅಲ್ಲಿ ಹೋಗ್ಬಿಟ್ಟು ಇಸ್ಕೋ ಬುಟ್ಟಿಗಳನ್ನ. ವಿನೀಶ್ಗೆ ಪೃಥ್ವಿಕನ ನೋಡಿದ ತಕ್ಷಣವೇ ಇಷ್ಟವಾಗುತ್ತದೆ. ನೋಡಿ, ಬುಟ್ಟಿಗಳು ಕೊಡಿ. ನಿಮ್ಮ ಬುಟ್ಟಿ ಸಹ ನಿಮ್ಮ ಹಾಗೆ ಸುಂದರವಾಗಿದೆ, ಆದ್ರೆ ಯಾವ ಬುಟ್ಟಿ ಹರಿದು ಹೋಗಲ್ಲ ಅಂತ ಬುಟ್ಟಿ ಕೊಡಿ. ಹರಿದೋಗಲ್ಲ ಅಲ್ಲ, ಅದು ಮುರಿದು ಹೋಗಲ್ಲ ಅಂತ ಹೇಳ್ತಾರೆ. ಈ ಬುಟ್ಟಿ ಯಾವುದು ಮುರಿದು ಹೋಗಲ್ಲ. ಆತರ ಏನಾದ್ರೂ ಮುರಿದೋಯ್ತು ಅಂದ್ರೆ ನೀವು ಬೇರೆ ಬುಟ್ಟಿನ ತಗೊಳ್ಳಿ, ಸರಿನಾ? ಇವಾಗ ಈ ಬುಟ್ಟಿನ ತಗೊಳ್ಳಿ. ಸರಿ, ನಿಮಗೆ ಇಷ್ಟ ಬಂದಿರೋ ಬುಟ್ಟಿನ ಕೊಡಿ, ನಾನು ತಗೊಂಡು ಹೋಗ್ತೀನಿ. ವಿನೀಶ್ ಬುಟ್ಟಿಗಳನ್ನು ತೆಗೆದುಕೊಂಡು ಅಲ್ಲಿಂದ ಅವನ ಮನೆಗೆ ಹಿಂತಿರುಗುತ್ತಾನೆ. ಶೀಘ್ರವೇ ಕತ್ತಲಾಗುತ್ತದೆ. ಪೃಥ್ವಿಕಾ ತುಂಬಾನೇ ಕತ್ತಲಾಗಿದೆ. ಹೌದು, ನಿಮ್ ಮನೆ ಎಲ್ಲಿದೆ? ನೀನು ಇಲ್ಲೇ ಎಲ್ಲಾದರೂ ಮನೆ ಮಾಡಿಕೊಂಡಿದ್ದೀಯಾ ಅಥವಾ ಯಾರದಾದರೂ ಸಂಬಂಧಿಕರು ಇದ್ದಾರಾ ಇಲ್ಲಿ? ಇಲ್ಲ ಅಪ್ಪಾಜಿ, ನಾನು ಇಲ್ಲೆಲ್ಲೂ ಮನೆ ನೋಡಿಲ್ಲ. ನಮ್ಮ ಚಿಕ್ಕಮ್ಮ ಮತ್ತೆ ನಮ್ಮ ಚಿಕ್ಕಪ್ಪ ಹಾಗೆಂದು ಹೇಳಿ ಪೃಥ್ವಿಕಾ ನಡೆದ ಎಲ್ಲಾ ಘಟನೆಯನ್ನು ರಾಮಪ್ರಸಾದ್ಗೆ ಹೇಳುತ್ತಾಳೆ. ಅಯ್ಯೋ, ಇಷ್ಟೆಲ್ಲ ನಡೀತಾ? ಇಷ್ಟೊಂದು ಕ್ರೂರರ ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ? ಇನ್ಮೇಲೆ ನಾನೇ ನಿನಗೆ ತಂದೆಯಾಗಿರ್ತೀನಿ, ನೀನು ಚಿಂತೆ ಮಾಡಬೇಡ. ನೀನು ನನ್ನ ಜೊತೆ ನನ್ನ ಮನೆಗೆ ನಡೆಯಮ್ಮ. ನೋಡ್ ಪುಟ್ಟಿ, ಇದೆ ನನ್ನ ಮನೆ. ಇನ್ಮೇಲೆ ನೀನು ನನ್ನ ಮಗಳು. ನನಗೆ ಪರಿವಾರ ಅಂತ ಯಾರೂ ಇಲ್ಲ, ನನಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ. ನೀನು ಇದೇ ಮನೆಯಲ್ಲಿ ಆರಾಮಾಗಿ ಇರು. ಅಪ್ಪಾಜಿ, ನೀವು ನನ್ನನ್ನ ಮಗಳಾಗಿ ಸ್ವೀಕರಿಸಿದ್ದೀರಾ? ಹಾಗಂದ ಮೇಲೆ ನೀವು ಸಹ ನನಗೆ ತಂದೆ ತರ. ನನಗೆ ತುಂಬಾನೇ ಉಪಕಾರ ಮಾಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು ಅಪ್ಪಾಜಿ. ಈ ಮನೆನ ನಿನ್ನ ಸ್ವಂತ ಮನೆ ಅಂತನೇ ಅನ್ಕೋ, ಸರಿನಾ? ಈ ಇಡೀ ಮನೆನೇ ಇವಾಗ ನಿಂದು, ಸರಿನಾ? ನೀನ್ ಇದೇ ಮನೆಲಿ ಆರಾಮಾಗಿ ಇರಬಹುದು, ಯಾರೂ ಇಲ್ಲ ಅಂತ ಅನ್ಕೊಂಡಬೇಡ. ಸರಿ ಅಪ್ಪಾಜಿ, ಇನ್ಮೇಲೆ ನೀವು ನನ್ನ ಅಪ್ಪ ಅಲ್ವಾ? ನಾನು ನಿಮ್ಮನ್ನ ಅಪ್ಪ ಅಂತಾನೆ ಕರೀತೀನಿ. ಅಪ್ಪ, ಅಡುಗೆ ಮನೆ ಎಲ್ಲಿದೆ ಹೇಳಿ, ನಾನು ಹೋಗಿ ಅಡುಗೆ ಮಾಡ್ಕೊಂಡು ಬರ್ತೀನಿ, ಇಬ್ಬರೂ ತಿನ್ನೋಣ.
ಇಬ್ಬರು ಊಟವನ್ನು ಮಾಡಿ ಆನಂತರ ಮಲಗುತ್ತಾರೆ. ಇಬ್ಬರು ಸ್ವಂತ ಅಪ್ಪ ಮತ್ತು ಮಗಳ ಹಾಗೆ ಜೀವನ ಮಾಡುತ್ತಾರೆ. ಕೆಲವು ದಿನಗಳ ನಂತರ ರಾಮಪ್ರಸಾದ್ಗೆ ಹುಷಾರು ತಪ್ಪುತ್ತದೆ. ಅವನು ಇನ್ನ ಹಾಸಿಗೆಯನ್ನು ಹಿಡಿದಿರುತ್ತಾನೆ. ಅಪ್ಪ, ಎಷ್ಟೊತ್ತು ಮಲ್ಕೊಂತೀರಾ? ಎದ್ದೇಳಿ, ಆಗ್ಲೇ 12 ಗಂಟೆಯಾಗಿದೆ. ಇನ್ನು ನಾವು ಅಂಗಡಿ ಸಹ ತೆಗೆದಿಲ್ಲ, ಎದ್ದೇಳಿ. ಅಪ್ಪ ಬೇಗ ಬೇಗ ಎದ್ದು ಊಟ ಮಾಡಿ, ಅಡುಗೆ ಮಾಡಿದ್ದೀನಿ. ಹಾ ಮಗಳೇ, ಎದ್ದಳಕ್ಕಂತೂ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಆ ಅಂಗಡಿ ಇಂದಾನೇ ನಾವು ಜೀವನನ ಮಾಡ್ತಾ ಇರೋದು. ಆದ್ರೆ ನನಗೆ ಯಾಕೋ ಹುಷಾರಿಲ್ಲ, ತುಂಬಾನೇ ಸುಸ್ತು. ಹೌದಾ ಅಪ್ಪ, ನಿಮಗೆ ಅಷ್ಟೊಂದು ಸುಸ್ತು ಆಗ್ತಿದೀಯಾ? ಸರಿ, ಮಾತ್ರೆ ಮತ್ತೆ ಊಟ ತಗೊಂಡು ಬರ್ತೀನಿ, ತಿನ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ. ಅಂಗಡಿಗೆ ಹೋಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಮರುದಿನ ಅವನ ಆರೋಗ್ಯ ಸರಿ ಇಲ್ಲದ ಕಾರಣ ರಾಮಪ್ರಸಾದ್ ಅವನ ಪ್ರಾಣವನ್ನು ತ್ಯಜಿಸುತ್ತಾನೆ. ಆದರೆ ಪ್ರಾಣವನ್ನು ತ್ಯಜಿಸುವ ಮುನ್ನ ಪೃಥ್ವಿಕಾಗೆ ಮನೆ ಮತ್ತು ಅಂಗಡಿಯನ್ನು ಕೊಟ್ಟಿರುತ್ತಾನೆ. 1 ವಾರದ ನಂತರ ಪೃಥ್ವಿಕಾ ಅವಳ ಅಂಗಡಿಯನ್ನು ತೆಗೆಯುತ್ತಾಳೆ. ಅದೇ ಸಮಯದಲ್ಲಿ ವಿನೀಶ್ ಸಹ ಅಂಗಡಿಯ ಬಳಿ ಬರುತ್ತಾನೆ. ಅರೆ ಪೃಥ್ವಿಕಾ, 1 ತಿಂಗಳಾಯ್ತು ಅಂಗಡಿ ಬಾಗಲಾಕಿತ್ತು, ಏನ್ ಮಾಡ್ತಾ ಇದ್ರಿ? ಆರೋಗ್ಯ ಸರಿ ಇದೆಯಾ? ನಿಮ್ಮಪ್ಪ ಸಹ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾರೆ ಅವರು? ಮತ್ತೆ ನೀನು ಹುಷಾರಾಗಿದೀಯಾ? ವಿನೀಶ್ ಹಾಗೆಂದು ಪ್ರಶ್ನಿಸಿದಾಗ ಪೃಥ್ವಿಕಾ ದುಃಖಿಸಿ ಅಳುತ್ತಾ ನಡೆದ ಎಲ್ಲಾ ಘಟನೆಯನ್ನು ಹೇಳುತ್ತಾಳೆ. ಅಯ್ಯೋ ಹೌದಾ, ಈ ವಿಷಯ ಕೇಳಿ ನನಗೆ ತುಂಬಾನೇ ಬೇಜಾರಾಯಿತು. ಆದರೆ ಚಿಂತೆ ಮಾಡಬೇಡ, ನಿಮ್ಮಪ್ಪ ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಸ್ಥಾನ ನಾನು ತುಂಬೋದಕ್ಕೆ ಆಗಲ್ಲ. ಆದರೆ ಜೀವನ ಪೂರ್ತಿ ನಾನು ನಿನ್ನ ಜೊತೆ ಇರ್ತೀನಿ ಹಾಗೆಂದು ಹೇಳಿ ಪೃಥ್ವಿಕಾ ಮತ್ತು ವಿನೀಶ್ ಇಬ್ಬರೂ ಪ್ರೀತಿಯಲ್ಲಿ ಮುಳುಗುತ್ತಾರೆ. ಪೃಥ್ವಿಕಾಗೆ ವಿನೀಶ್ ಮತ್ತೆ ವಿನೀಶ್ಗೆ ಪೃಥ್ವಿಕಾ ಇಬ್ಬರೂ ಸಹಾಯ ಮಾಡಿಕೊಂಡು ಜೀವನ ಮಾಡುತ್ತಾರೆ. ಹೀಗೆ ಒಂದು ದಿನ ಪೃಥ್ವಿಕಾ ಅವರ ಚಿಕ್ಕಪ್ಪನ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾಳೆ. ಅಯ್ಯೋ ದೇವರೇ, ಇವಳು ಇನ್ನ ಬದುಕಿದ್ದಾಳ? ಅಂಗಡಿ ಬೇರೆ ಹಾಕೊಂಡಿದ್ದಾಳೆ. ನನ್ನ ಹೆಂಡತಿಗೆ ಇದರ ಬಗ್ಗೆ ಹೇಳಬೇಕು. ಮರುದಿನ ಅವರ ಹೆಂಡತಿಗೆ ಎಲ್ಲಾ ವಿಷಯವನ್ನು ಹೇಳಿ ಅವಳನ್ನು ಸಹ ಅಂಗಡಿಯ ಬಳಿ ಕರೆದುಕೊಂಡು ಬರ್ತಾನೆ. ಅರೆ ಪುಟ್ಟಿ, ನೀನು ಇಲ್ಲಿ ಇದ್ದೀಯಾ? ಎಲ್ಲೆಲ್ಲೋ ಹುಡುಕಿದ್ವಿ ನಿನ್ನ, ಆದರೆ ನೀನು ಇಲ್ಲಿ ಇದ್ದೀಯಾ? ಚೆನ್ನಾಗಿದೀಯಾ ಪುಟ್ಟಿ? ಹೌದಮ್ಮ, ಚೆನ್ನಾಗಿದ್ದೀನಿ. ಮಗಳೇ, ನೀನು ನನ್ನ ಮಗಳ ತರ? ಬಾ, ನೀನು ಇಲ್ಲಿದ್ದೀಯಾ ಅಲ್ವಾ? ನೀನು ನಮ್ಮ ಮನೆಗೆ ನಮ್ಮ ಜೊತೆ ವಾಪಸ್ ಬಂದ್ಬಿಡು. ಈ ಅಂಗಡಿನ ನಮಗೆ ಕೊಟ್ಟುಬಿಡು. ನಾನು ನಿನ್ನ ನೋಡ್ಕೊಂತೀವಿ, ನೀನು ನನ್ನ ಜೊತೆ ವಾಪಸ್ ಬಾ. ಚಿಕ್ಕಪ್ಪ, ಚಿಕ್ಕಮ್ಮ, ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ತುಂಬಾ ಕಡೆ ಹುಡುಕಿದ್ದೀರಾ ಅನ್ಸುತ್ತೆ ನನ್ನನ್ನ. ಹೌದು ಪುಟ್ಟಿ, ತುಂಬಾ ಕಡೆ ಹುಡುಕಿದೆವು. ಸರಿ, ನಂದೊಂದು ಮನೆ ಸಹ ಇದೆ, ನನ್ನ ಜೊತೆ ಮನೆಗೆ ಬನ್ನಿ. ನಿಂದು ಒಂದು ಮನೆ ಸಹ ಇದೆಯಾ? ಸರಿ, ನನ್ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ಆನಂತರ ವೀಣಾ ಯೋಚಿಸುತ್ತಾಳೆ. ಪೃಥ್ವಿಕಾ ಹತ್ರ ಚೆನ್ನಾಗಿ ಮಾತಾಡಿ ಅವಳ ಅಂಗಡಿ ಮತ್ತೆ ಮನೆ 2 ಸಹ ನಾನೇ ತಗೊಂತೀನಿ. ಅವಳನ್ನ ಈಸಿಯಾಗಿ ಕರಗಿಸಬಹುದು. ಎಲ್ಲಾನು ನಾನೇ ಇನ್ಮೇಲೆ ಅಂಗಡಿ ಮತ್ತೆ ಮನೆ ಎಲ್ಲ ನಂದೆ. ಅರೆ ವಾವ್ ಪೃಥ್ವಿಕಾ, ಇಷ್ಟೊಂದು ಒಳ್ಳೆ ಮನೆಯಲ್ಲಿ ಇದೀಯಾ ನೀನು? ಎಷ್ಟು ದೊಡ್ಡದಾಗಿದೆ ಮನೆ ರೀ. ಅವಳ ಹತ್ರ ಚೆನ್ನಾಗಿ ಮಾತಾಡಿ ಅವಳನ್ನ ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗೋಣ. ಮತ್ತೆ ಈ ಮನೆ, ಈ ಅಂಗಡಿ ಎಲ್ಲ ನಮ್ಮದಾಗುತ್ತೆ. ಚೆನ್ನಾಗಿ ಮಾತಾಡಿ ಅವಳ ಹತ್ರ. ಅವಳ ಮನಸ್ಸು ಕರಗೋತರ ಮಾತಾಡಿ ಈ ಮನೆ ನಮ್ಮದು ಮಾಡ್ಕೊಳ್ಳೋಣ ಹಾಗೆಂದು ಅವಳ ಗಂಡನ ಬಳಿ ಪಿಸುಗುಡುತ್ತಾ ಇರುತ್ತಾಳೆ. ಮಗಳೇ, ಬಾಮ ನಮ್ಮ ಜೊತೆ ಹಳ್ಳಿಗೆ. ನಾವು ಇನ್ಮೇಲೆ ನಿನಗೆ ಯಾವ ಕಷ್ಟನೂ ಕೊಡೋದಿಲ್ಲ. ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದು ಸಾಕು. ಇನ್ಮೇಲೆ ಈ ಅಂಗಡಿನ ನಾವು ನೋಡ್ಕೊಂತೀವಿ. ಹೌದು ಪುಟ್ಟಿ, ಈ ಅಂಗಡಿ, ಈ ಮನೆ ಜವಾಬ್ದಾರಿ ಇನ್ಮೇಲೆಲ್ಲ ನಾವು ನೋಡ್ಕೊಂತೀವಿ. ನೀನು ನಮ್ಮ ಜೊತೆ ಆರಾಮಾಗಿ ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿ ನಮ್ಮ ಮನೇಲಿ ಇರು, ಅಷ್ಟೇ ಸಾಕು ಪುಟ್ಟಿ. ಅಷ್ಟರಲ್ಲಿ ವಿನೀಶ್ ಬರುತ್ತಾನೆ. ಏನು, ಅಂಗಡಿ ಮನೆನ ನೀವು ನೋಡ್ಕೊಂತೀರಾ? ಎಲ್ಲ ನೋಡ್ಕೊಂಡು ಇವಳನ್ನ ಬೀದಿ ಪಾಲು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ನನಗೆಲ್ಲ ಗೊತ್ತು. ಅವಳ ಮನಸ್ಸಿನ ಮಾತನ್ನು ಹೇಳಿದ ವೀಣಾಗೆ ಕೋಪ ಬರುತ್ತದೆ. ಪೃಥ್ವಿಕಾ, ಯಾರ್ ಇವನು? ಈ ಮನೆಯಲ್ಲಿ ಇವನ್ ಏನ್ ಮಾಡ್ತಾ ಇದ್ದಾನೆ? ಯಾವುದೋ ಗಂಡಸು ಈ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಚಿಕ್ಕಮ್ಮ, ಚಿಕ್ಕಪ್ಪ, ಇವರು ಬೇರೆಯವರಲ್ಲ. ಇವರು ನನ್ನ ಗಂಡ. ನಾನು ಇವರು ಪ್ರೀತಿಸಿ ಮದುವೆ ಆಗಿದ್ದು. ಇವರು ನನ್ನ ಎಲ್ಲಾ ಕಷ್ಟದಲ್ಲೂ ನನ್ನ ಜೊತೆನೇ ಇರ್ತಾರೆ. ಈ ಮಾತನ್ನು ಕೇಳಿ ಅವರ ಚಿಕ್ಕಮ್ಮನ ಕನಸಿಗೆ ನೀರು ಹಾಕಿದ ಹಾಗೆ ಆಗಿರುತ್ತದೆ. ಏನು, ನಿನ್ನ ಗಂಡನ? ನೀನಂತೂ ಮದುವೆ ಆಗಲ್ಲ ಅಂತಿದ್ದೆ. ಅದಕ್ಕೆ ಅಲ್ವಾ ನೀನು ಮನೆ ಬಿಟ್ಟು ಓಡಿ ಬಂದಿದ್ದು? ಚಿಕ್ಕಪ್ಪ, ನಾನು ಮದುವೆ ಆಗಲ್ಲ ಅಂತ ಇದ್ದೆ.
ಆದ್ರೆ ನನ್ನ ಕಷ್ಟದಲ್ಲಿ ಇವರು ನನ್ನ ಜೊತೆ ಇದ್ರು. ಪರಿಸ್ಥಿತಿ ಏನ್ ಮಾಡಕ್ಕಾಗುತ್ತೆ, ನಾನು ಇವರನ್ನ ಮದುವೆ ಆಗೋ ಹಾಗೆ ಮಾಡಿತು. ಇಷ್ಟು ದಿನ ನೀವು ಇವಳಿಗೆ ಮೋಸ ಮಾಡಿದ್ದು ಸಾಕು. ಇವಳು ಏನಕ್ಕೆ ಹಳ್ಳಿನ ಬಿಟ್ಟು ಓಡಿ ಬಂದಳು ಅಂತ ನನಗೆಲ್ಲ ಗೊತ್ತು. ನೀವಿಬ್ಬರೂ ಇನ್ಮೇಲೆ ಇವಳ ಕಣ್ಣು ಮುಂದೆನೂ ಸಹ ಕಾಣಿಸಿಕೋಬೇಡಿ. ಇವಳಿಗೆ ನಾನಿದ್ದೀನಿ. ಈ ಮಾತನ್ನು ಕೇಳಿ ಅವರ ಚಿಕ್ಕಪ್ಪನಿಗೆ ಅರಿವಾಗುತ್ತದೆ. ಒಂದು ಸರಿ ನಂಬಿಕೆ ಅನ್ನೋದು ಕಳೆದು ಹೋದ ಮತ್ತೆ ಏನೇ ಮಾಡಿದ್ರೂ ಆ ನಂಬಿಕೆ ವಾಪಸ್ ಬರೋದಿಲ್ಲ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಆದ್ರೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.